Hello guys, welcome back to new vlog. ಗೈಸ್, ನಾನು ಕೃಷು ಇಬ್ಬರು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾಯಿದ್ದೀವಿ. ವಾಕಿಂಗ್ ಅಲ್ಲ, ಜಾಗಿಂಗ್ ಹೋಗ್ತಿದ್ದೀವಿ. ಇವನು ವಾಕಿಂಗ್ ಮಾಡ್ತಾನೆ, ಸ್ಲಿಪ್ಪರ್ ಹಾಕೋನು. ಇವನು ಶೂ ತಂದಿಲ್ಲ, ಅದಕ್ಕೆ ವಾಕ್ ಮಾಡ್ತಾನೆ. ನಾನು ಜಾಗ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಸುಮ್ಮನೆ ಇವತ್ತು ರ್ಯಾಂಡಮ್ಮಾಗಿ ಒಂದು ವೀಡಿಯೋ ಮಾಡೋದ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಇವತ್ತಿನ ಡೇ ಅಂತ. ಓಕೆ, ಡನ್. ವಾಕಿಂಗ್ ಅಂತ ಬಂದಿದ್ದೀವಿ. ಇದೇ ನಾವು ಅಡಿಕೆ ತೋಟ ಮುಂದೆ ವಾಕಿಂಗ್ ಮಾಡ್ತೀವಿ. ಇದೇ ನೋಡಿ, ಇದೇ ಅಡಿಕೆ ತೋಟ. ಜೋರಾಗಿ ಮಾತಾಡೋ. ಇದೇ ಅಡಿಕೆ ತೋಟ ನೋಡಿ. ನಾವು ವಾಕಿಂಗ್ಗೆ ಅಂತ ಬಂದಿದ್ದೋ. ಇಲ್ಲೇ ನಮ್ಮ ಚಿಕ್ಕಪ್ಪವ್ರ ಮನೆ ಅಲ್ಲೇ, ಮತ್ತು ಅಲ್ಲೇ ಮುಂದ್ಗಡೆ ಒಳ್ಳೆ ಹೋಗೋಣ ಅಂದ್ಕೊಂಡಿದ್ದೀವಿ ಇವತ್ತು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಷಿಗಳ ಸೌಂಡ್ ಕೇಳಿಸ್ಕೊ, ಏನು ಸಕ್ಕತ್ತಾಗೈತೆ. ಸೈಲೆಂಟಾಗೈತೆ ಏರಿಯಾ. ಪಕ್ಷಿ ಸೌಂಡು ಮಸ್ತು ಮಾತ್ರ. ಗೈಸ್ ನೋಡಿ, ಇವನು ಓಡೋನಂತೆ. ಏನು ಸ್ವೆಟ್ ಆಗಿದೆ ತೋರ್ಸಪ್ಪ. ನಗ್ತಿಯಲ್ಲೋ. ಗೈಸ್, ಓಡೋ ಅಂದರೆ ಬರೀ ನಾಟಕ ಆಡ್ತಾನೆ ಇವನು, ಬರೀ ನಾಟಕ ಆಡ್ತಾನೆ. ಓಡಾಯ್ತು, ಈಗ ಎಕ್ಸಸೈಸ್ ಮಾಡೋಣ. ಗೈಸ್, ವರ್ಕೌಟ್ ಮುಗೀತು. ಸುಮ್ಮನೆ ಸ್ವಲ್ಪ ಸುಮಾರು ದಿನ ಆಗ್ಬಿಟ್ಟಿದ್ದು, ಗ್ಯಾಪ್ ಆಗಿಬಿಟ್ಟಿತ್ತು ಓಡಿ. ಅದಕ್ಕೆ ಸ್ವಲ್ಪ ರನ್ನಿಂಗ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋದರೆ ಇವತ್ತು ಬಿರಿಯಾನಿ, ಇಲ್ಲಾಂದರೆ ಇವನೇನೋ ಹೇಳ್ಬಿಟ್ಟು ಬಂದವನೆ, ಬಿರಿಯಾನಿ ಬೇಡ ಪೂರಿ ಮತ್ತು ಚಿಕನ್ ಫ್ರೈ ಬೇಕು ಅಂತ ಹೇಳವನೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೆ ಇವಾಗ ಹೋಗ್ಬಿಟ್ಟು ಮನೆಗೆ. ಹೆಂಗೆ ಕಾಣಿಸ್ತೈತೆ ನೋಡು. ಇದು ಫಿಶಸ್ ಇದೆ ನೋಡಿ. ಫಿಶ್ ನೋಡಿ ಗಾಯ್ಸ್, ಫಿಶಸ್ ಇದೆ. ಒಂದು ಫಿಶ್ ಇಲ್ಲ ಗಾಯ್ಸ್, ಬರೀ ಆ ಕಡೆ ಸೈಡ್ ಇದೆ ಫಿಶಸ್. ಈ ಕಡೆ ಯಾವುದು ಬರಲ್ಲ, ಇಟ್ಕೋತಾರೆ. ಮಾರ್ನಿಂಗ್ ಸಾಧ್ವಿ. ಗುಡ್ ಮಾರ್ನಿಂಗ್ ಸಿರಿ ಮಗ್ಳೆ. ಬಾ ಬಾ, ಹಿಂಗೆ ಬಂದು ನನ್ನ ಹತ್ರ ಬೆಳಗ್ಗೆ ಹಿಂಗೆ ಹಗ್ಗು ಮಾಡಿ ಗುಡ್ ಮಾರ್ನಿಂಗ್ ಹೇಳ್ತಾಳೆ. ಗುಡ್ ಮಾರ್ನಿಂಗ್ ಪಾಪ. ಸಿರಿ ಮಾಡ್ತಾಳೆ ಇವಾಗ. ಸಿರಿ ಬಾ. ಅಲ್ಲೋಡ, ಅವಳು ಎಕ್ಸಸೈಸ್ ಮಾಡ್ತಾ ಇರೋದು. ಅದು ಫ್ರೀ ಮಾಡ್ಕೊತಾವಳು ಅವಳು. ಫಸ್ಟು ಫ್ರೀ ಮಾಡ್ಕೊತಾವಳ, ಮಸಲ್ಸ್ನೆಲ್ಲ ಫ್ರೀ ಮಾಡ್ಕೊತಾವಳು. ಮಾಡು ಮಗಳ. ಹಾಯ್ ಐತೆ. ಹಾಯ್. ಏನು ಮಾಡ್ತಿದ್ದೀರಾ? ಚಿಕನ್ ಫ್ರೈ. ಚಿಕನ್ ಫ್ರೈಗೆ ಪೂರಿ ಇವಾಗ ನಾವು ಮಾಡ್ತೀವಿ. ಈಗ ಅತ್ತೆಗೆ ಹೆಲ್ಪ್ ಮಾಡೋಣ. ಹಾಂ, ಸೊ ಚಿಕನ್ ಗ್ರೇವಿ ಮಾಡುವ ವಿಧಾನ ನೋಡಿ ಗಾಯ್ಸ್. ಇದೇನಕ್ಕೆ ಆಡಿಸ್ಕೊಳಕ್ಕಾತೆ? ಸ್ವಲ್ಪ ಒಂದು 4-5 ಈರುಳ್ಳಿ, ಅದನ್ನು 4-5 ಟೊಮೊಟೊ, ಒಂದು 4-5 ಹಸಿಮೆಣ್ಸಿನ್ಕಾಯಿ. ಇದು ಆಡಿಸ್ಕೊಳಕ್ಕೆ. ಒಳ್ಳೆ ಸುಮ್ಮನೆ ಇದು ಆಡಿಸ್ಕೊಳ್ಳೋಕ್ಕೆ ಇಷ್ಟು. ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಜಿಂಜರ್, ಇದು ಬೆಳ್ಳುಳ್ಳಿ, ಮೆಣಸು.
ಚಕ್ಕೆ ಲವಂಗ ಪುಡಿ ನೋಡ್ಬೇಕು ಇವಾಗ ಎಲ್ಲೈತೆ ಅಂತ ಗೊತ್ತಿಲ್ಲ ನಮ್ಮ ಮಮ್ಮಿ ಎಲ್ಲಿಟ್ಟವ್ರೆ ಅಂತ. ಸ್ವಲ್ಪ ಚಕ್ಕೆ ಲವಂಗ ಪುಡಿ, ಹಾಂ, ಸ್ವಲ್ಪ ಅರಿಶಿನ, ಇಷ್ಟು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮೇಲೆ ಹೇಗೆ ಬರುತ್ತೆ ನೋಡಿ ಬನ್ನಿ. ಫಸ್ಟ್ ಒಂದು ತಪ್ಪಲೆ ಇಟ್ಕೊಳ್ಳಿ, ಆಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳ್ಳಿ. ನಮ್ಗೆ ಇಷ್ಟು ಬೇಕು, ನಾವು ಇಷ್ಟು ಹಾಕೊಂಡಿದ್ದೀವಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹೋಗ್ಬಿಡ್ಬೇಕಿಂದೆ ಅಲ್ಲಿ ಆರ್ಬಿಡುತ್ತೆ. ಈರುಳ್ಳಿ ಎಷ್ಟು ಕಟ್ ಮಾಡ್ಕೊಂತೀವಿ ಅದೆಲ್ಲ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಕೆಂಪಗಾಗೋವರೆಗೂ. ಅದು ಫುಲ್ ಕೆಂಪಗಾದ್ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಟೊಮೊಟೊ ಹಾಕಬೇಕು, ಕರಾದ ತಿರುಗಿಸ್ಬೇಕು. ಇದ್ರ ಜೊತೆಗೆ ಇವಾಗ ಚಿಕನ್ನ ಹಾಕಬೇಕು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಸಿರಿ ಮಲ್ಕೊಂಡೆ ಬಿಟ್ಲು, ವಾ ಮಲ್ಕೊಂಡು. ಅಯ್ಯೋ ನೀರು ಬಿಡ್ಕೊಂಡೈತೆ. ತಿರುಗ್ಬೇಕಾ ಸಾಕಾ ಬೇಡವಾ? ಬೇಡ. ಇಷ್ಟೇ ಈಸಿ, ತುಂಬ ಈಸಿ. ಚಿಕನ್ ಅಡುಗೆ ಮಾಡೋದು ತುಂಬ ಈಸಿ, ಬಟ್ ನಾವು ಮಾಡ್ತಿಲ್ಲ ಅಷ್ಟೇ. ಹೆವಿ ಈಸಿ, ಏನಿಲ್ಲ. ಏನು ಮಾಡ್ದೋ ಎಲ್ಲ ಉದಿಸ್ಕೊಂಡು ಆಡ್ಸ್ಕೊಂಡು ಇಟ್ಕೊಂಡಿದ್ದೀವಿ. ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಾಕೋದು, ಎಣ್ಣೆ ಹಾಕೋದು, ತಿರುಗ್ಬಿಟ್ಟು ಚಿಕನ್ ಹಾಕಿದ್ದೀವಿ, ಬಿಟ್ಟಿದ್ದೀವಿ. ನೆಕ್ಸ್ಟ್ ಅದು ನೀಟಾಗಿ ಬೆಂದ್ಮೇಲೆ ಇದನ್ನ ಹಾಕೋದು, ತಿರುಗೋದು, ಮುಗೀತು ಫ್ರೈ. ಇಷ್ಟೇ, ಏನಿಲ್ಲ. ನಾವು ಮಾಡೋ ಬರುತ್ತೆ, ನಾವು ಮಾಡಿಲ್ಲ ಅಷ್ಟೇ. ಇವತ್ತು ಮಾಡ್ತಿದ್ದೀವಿ. ಸಕ್ಕತ್ತಾಗಿರುತ್ತೆ ಟೇಸ್ಟ್. ನೋಡೋದು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳಿ. ನಾನು ಮಾಡಿರೋದು ಇವತ್ತು ಚಿಕನ್ನು. ಆಡ್ಸ್ಕೊಂಡಿರೋ ಇದು ಖಾರನೆಲ್ಲ ಹಾಕಬೇಕು. ಇವಾಗ ನೀರು ಸುಂಡಾದ್ಮೇಲೆ, ಚಿಕನ್ ನೀರು ಸುಂಡಾದ್ಮೇಲೆ ಆಡ್ಸ್ಕೊಂಡಿರೋದನ್ನೆಲ್ಲ ಹಾಕೋಬೇಕು. ಹಾಕೊಂಡು ಮಿಕ್ಸ್ ಮಾಡಬೇಕು. ಇಷ್ಟೇ ಗ್ರೇವಿ. ಇನ್ನೂ ಐತೆ, ನೀರು ಬಿಡಬೇಕಲ್ಲ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಇನ್ನೂ ಹೌದಾ? ಇದು ಚೆನ್ನಾಗಿ ಗಮ್ಮಂದ್ಬೇಕು ಫ್ರೈ ಆಗಿ. ಗಮ್ಮಂದ ಮೇಲೆ ಮತ್ತೆ ಧನಿಯಾ ಮೆಣಸಿನ್ಕಾಯಿನ ಪುಡಿ ಹಾಕಬೇಕು ಸ್ವಲ್ಪ. ಇವಾಗ ಹಾಕಿದ ಮಸಾಲ ಮಾತ್ರ ಹಾಕಿರೋದು. ಇದು ಚೆನ್ನಾಗಿ ಫ್ರೈ ಆಗಿ ಗಮ್ಮಂದ ಮೇಲೆ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಎಷ್ಟು ನೀರು ಬೇಕು ನೋಡಿಕೊಂಡು, ಅದು ಗಟ್ಟಿ ಎಷ್ಟಾಗಬೇಕು ಗ್ರೇವಿ ನೋಡಿಕೊಂಡು. ನೀರು ಬೇಡ ನಮಗೆ, ಗ್ರೇವಿ ಬೇಡ, ಡ್ರೈಯೇ ಸಾಕು ಅಂದರೆ ಹಾಗೆ ನಿಂತ್ಕೋಬೋದು. ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋದನ್ನ ಅದು ರುಚಿ ನೋಡ್ಬೇಕು. ಸಪ್ಪೆ ಇದ್ದರೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಮುಗೀತು. ಅಷ್ಟೇ. ಧನಿಯಾ ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರ್ ಅಂದರೆ ಸಾಕಲ್ವಾ? ರೆಡ್ ಚಿಲ್ಲಿನೂ ಆಗುತ್ತೆ, ಬರೀ ಚಿಲ್ಲಿನೂ ಆಗುತ್ತೆ. ಜಾಸ್ತಿ ಖಾರ ತಿನ್ನಲ್ಲ ಅನ್ನೋರು ಧನಿಯಾ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ. ನೀವು ಬೈತಿದ್ರೆ ನಂಗೆ ಒಂಥರ ಎನರ್ಜಿ ಬಂದಂಗೆ, ನಂಗೆ ಖುಷಿ ನೀವು ಬೈತಿದ್ರೆ. ತಿಂಗಳು ಹೆತ್ತು ಹೊತ್ತು ಸಾಕ್ತೋರಲ್ವಾ, ಬೈಸ್ಕೊಳ್ತೇನೆ, ಬೇರೆ ಆಪ್ಷನ್ ಇಲ್ಲ ಅಲ್ವಾ. ಬನ್ನಿ ಹೊಡೀರಿ, ಟೇಸ್ಟ್ ನೋಡೋಣ ಸ್ವಲ್ಪ. ಕರೆಕ್ಟಾಗಿ ಉಪ್ಪು ಹಾಕಬೇಡ. ನೀವೊಂದ್ಸಲ ನೋಡ್ಬಿಡಿ ಐತೆ, ನಂಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಗೈಸ್ ಚಪಾತಿ ಥರ ಒತ್ತುತ್ತಿದ್ದಾರೆ. ಆಮೇಲೆ ಹಿಂಗೆ ಒತ್ಬಿಟ್ಟೆ ಕಣ ಪೂರಿ, ನಂಗೆ ಟಕ್ಕ ನೀವು ಕಟ್ ಮಾಡಿದ್ರೆ 4 ಪೂರಿ ಹಿಂಗೆ. ನೀವು 3 ಜನ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬರೋದು. ಏನಕ್ಕೆ ಟನ್ ತಿನ್ನಕ್ಕೆ. ಓಕೆ ಡನ್. ನಾನು ಒತ್ಕೊಡ್ತೀನಿ. ಸರಿಯಾ ಕೃಷಾನ್? ಹೆಂಗಿತ್ತು ಮಮ್ಮ? ಸಿರಿ ಹೆಂಗಿತ್ತು ಮಮ್ಮು? ಹೆಂಗಿತ್ತು? ಸೂಪರ್. ಇವಾಗ ಫ್ರೆಶ್ ಅಪ್ ಆಗಿ ನಮ್ಮ ಅಕ್ಕ ಬರ್ತಾಳೆ, ನಮ್ಮ ಅಕ್ಕ ಜೊತೆ ಮೈಸೂರಿಗೆ ಹೋಗೋಣ ಬನ್ನಿ. ಯಾರು ನೀವು? ಚೆನ್ನಾಗಿರ್ತದೆ ಅಲ್ವೇನೆ, ಅದುವೇ ಬರೀತೀನಿ. ನಾನು ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು. ಹೌ ಡೇರ್ ಯು, ನೀನು ಮಾಡೋಂಗಿಲ್ಲ ಇವತ್ತು. ಯಾಕೆ? ನಿನ್ನ ಪಾಡಿಗೆ ನೀನು ಮಾಡು, ನನ್ನ ಪಾಡಿಗೆ ನಾನು ಮಾಡ್ತೀನಿ.
ಇದು ನಮ್ಮ ಅಕ್ಕ ಇವಾಗ ಬಂದು ಚಿಕನ್ ಅಂದ ತಕ್ಷಣ ತಿಂಡಿಗೆ ಬರ್ತೀನಿ ಅಂದ್ಬಿಟ್ಟು ಬಂದು ತಿಂಡಿ ಹಾಕೊಂಡು ತಿಂತಾವಳು. ನಮ್ಮನೇಲಿ ನಾನು ತಿಂತೀನಿ, ನಿನಗೇನು ಪ್ರಾಬ್ಲಮ್ಮು? ಆಯ್ತು ತಿನ್ನವ, ತಿನ್ಬೇಡ ಅನ್ನ. ನೋಡಿ ಯಾವಾಗಲೂ ಓದ್ತಾ ಇರ್ತಾಳೆ. ಇದು ನೋಡಿ ರಂಜಿತಾ ಮಾಡಿರೋದು ಮಟ್ಕೆಗೆ ಈ ಥರ ಪೇಂಟಿಂಗು ಸಕ್ಕದಾಗ ಮಾಡೋಳೆ. 5 ನಿಮಿಷ ಮಾಡಿ ಬಿಸಾಕ್ಬಿಟ್ಲು ರಂಜು ನೆನ್ನೆ. ಗೈಸ್ ನಾನು ನಮ್ಮ ಅಕ್ಕ ಮೈಸೂರಿಗೆ ಹೋಗ್ತಾ ಇದ್ದೇವೆ. ಬರ್ತಲ್ಲ ಹೋಗೋಣ. ನಡಿಯೇನು ಬೇಗ ಆಫ್ ಮಾಡು. ಗೈಸ್ ಹೆದರ್ಕತ್ತಾಳೆ ಅವಳು. ನಾನೇ ಯಾವಾಗಲೂ ಓಡಿಸ್ಬೇಕು, ಇವಳು ಬಂದಾಗ ನಾನೇ ಯಾವಾಗಲೂ ಓಡಿಸ್ಬೇಕು ಗೈಸ್ ಗಾಡಿನ. ಗೈಸ್ ಸೀರೆ ಅಂಗಡಿಗೆ ಬಂದಿದ್ದೀವಿ ಸೀರೆ ತಗೊಳಕ್ಕೆ. ನಮ್ಮಕ್ಕ ಅದು ಇದು ಅದು ಅದು ಅಂತ ಅವ್ರಿಗೆ ತಲೆ ತಿಂತಾವಳೆ. ನನಗೆ ಅವಳು ವ್ಯಾನಿಟಿ ಬ್ಯಾಗ್ ಕೊಟ್ಬಿಟ್ಟು ಕೂರ್ಸವಳೆ. ಹಾಕಕ್ಕೆ ನಿಂತಿದ್ದೀನಿ. ಗೈಸ್ ಸುಮಂಗಲಿ ಆಯಿತು, ಅಲ್ಲಿ ಬೇಡ ಅಂದ್ಬಿಟ್ಟು ಈಗ ರಾಜಶ್ರೀಗೆ ಬಂದವಳೆ. ಇಲ್ಲ ಅದೆಷ್ಟೊತ್ತು ಸೆಲೆಕ್ಟ್ ಮಾಡ್ತಾಳೋ ಗೊತ್ತಿಲ್ಲ, ಇಲ್ಲಿ ಸೆಲೆಕ್ಟ್ ಮಾಡ್ತಾಳೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ರಾಜಶ್ರೀ ಸಿಲ್ ಸೀರೆ ಅಂಗಡಿಲಿ ಜನ ಸಾಗರ. ಅಯ್ಯಪ್ಪ ಇಲ್ಲಿ ಈ ಥರ ಸ್ಟ್ರೈಪ್ಸ್ ಅದು ಇಲ್ಲಿ 12:30 1 ಅವರ್ ಆಯಿತು. ಅಯ್ಯಪ್ಪ ನನಗಂತೂ ನಿದ್ದೆನೇ ಬರ್ತೈತಿ. ಯಾವುದೋ ಒಂದು ತಗೊಂಡು ಒಯ್ತಾ ಇರ್ಬೇಕು ಮನೆಗೆ. ಸುಮ್ಮನೆ ಜಾಸ್ತಿ ನೋಡಿದಷ್ಟು ಕನ್ಫ್ಯೂಷನ್ ಕಣೆ. ಸುಮ್ಮನೆ ಒಂದು ಎತ್ಕೋ ಹಾಕೋ ಒಂದಿನಕ್ಕೆ ತಾನೇ. ವಿಡಿಯೋ ಕಾಲ್ ಮಾತಾಡೋದು ಫುಲ್ ಟೆನ್ಷನ್ ಆಗ್ಬಿಟ್ಟವಳೆ. ಯಾವ್ದು ತಗೊಳ್ಳೋದು ಅಂತ ಗೊತ್ತಾಯ್ತಲ್ಲ ಅವಳಿಗೆ. ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವಳೆ. ಅದು ಇದು ಅದು ಇದು ಅಂದ್ಕೊಂಡು ಗದ್ಮ ಕೈ ಎತ್ಕೊ ಇಲ್ಲಿ ನಮ್ಮಮ್ಮನ ಅವ್ರಿಗೂ ಕನ್ಫ್ಯೂಸ್ ಮಾಡಾಕ್ಬಿಟ್ಲು. ಮಾತಾಡ್ತಾ ಇಲ್ಲ. ಸುಮಂಗಲಿ ಆಯಿತು. ಅದು ಯಾವುದು ಇನ್ನೊಂದು ಹೋಗಿದ್ವಲ್ಲ, ಅದು ಯಾವುದದು ರಾಜಶ್ರೀ ಸಿಲ್ಕ್ ಆಯಿತು. ಈಗ ಯಶಸ್ವಿಗೆ ಬಂದಿದ್ದಾಳೆ. ಇಲ್ಲಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ನಾನು ನೀರು ಕುಡ್ದಿಲ್ಲ, ಜ್ಯೂಸು ಕುಡಿಸ್ತಲ್ಲ ಇವಳು. 12:40 ಆಯಿತು. ಅದೇನು ಮಾಡ್ತಾಳೆ ಗೊತ್ತಿಲ್ಲ, ನೋಡೋಣ. ಗೈಸ್ ಫೈನಲಿ ತಗೊಂಡ್ಲು. ಅವ್ರನ್ನ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಳ್ಳಿ ಅಂದಿದ್ದಕ್ಕೆ 20 ರೂಪಾಯಿ ಕೊಟ್ಟರು ಜ್ಯೂಸ್ ತಗೋಗಿ ಅಂತ. ಸದ್ಯ ಗುರು ತಗೊಂಡ್ಲು. ಯಶಸ್ವಿ ಎಲ್ಲ ತಗೊಂಡ್ಲು ಕಣಪ್ಪ. ಗೈಸ್ ಇವಳು ಸವಾಸ ಒಂದೊಂದಲ್ಲ. ಈಗಾಗಲೇ ಬ್ಲೌಸ್ ಹೊಲಿಯೋಕ್ಕೆ ಬಂದವಳೆ. ಒಂದು ಮ್ಯಾಂಗೋ ಜ್ಯೂಸ್ ಕೊಡಿಸ್ಬಿಟ್ಟು ಆಗಲೇ ಬ್ಲೌಸ್ ಹೊಲಿಯೋಕೆ ಕರ್ಕೊಂಬಂದವಳೆ. ಇಲ್ಲ ಊಟ ಮಾಡಿಲ್ಲ. ನಾವು ಯಾವಾಗಲೂ ಇಲ್ಲೇ ಹೊಲ್ಸೋದು ಇವ್ರ ಹತ್ರನೇ. ಇಲ್ಲಿ ನಾವು ಯಾವಾಗಲೂ ಇಲ್ಲೇ, ಇವ್ರು ಯಾವಾಗಲೂ ಇಲ್ಲೇ ಹೊಲ್ಸೋದು. ಇವಳು ಮದುವೆದು ಎಲ್ಲ ಇಲ್ಲೇ ಹೊಲ್ಸೋದು. ಗೈಸ್ ನಮ್ಮ ಅಕ್ಕಂಗೆ ತುಂಬ ಸುಸ್ತಾಗ್ತೈತಂತೆ. ಅದಕ್ಕೆ ವಾಟರ್ ಮೆಲನ್ ಜ್ಯೂಸ್ ಕುಡಿಯೋಕೆ ಬಂದು. ಊಟ ಮಾಡ್ಬೋದಿತ್ತು, ಮನೇಲಿ ನಾನ್ ವೆಜ್ ಮಾಡೋರೆ. ಅದಕ್ಕೆ ಊಟ ಮಾಡಲಿಲ್ಲ. ಇಲ್ಲೆಲ್ಲೂ ಮನೆಗೆ ಹೋಗಿ ನಾನ್ ವೆಜ್ ಬಾರ್ಸೋಣ ಅಂತ. ಆರಾಮಾಗಿ ಕುಡಿ, ನಾನೇ ಗಾಡಿ ಓಡಿಸ್ತೀನಿ. ಬ್ಲ್ಯಾಕ್ ಮೇಲ್ ಚುಸ್ತಾವ ಗಾಡಿ ಓಡಿಸ್ಲಿ ಅಂತ ಹಿಂಗೆಲ್ಲ ಟ್ರಿಕ್ಸು. ಗೈಸ್ ಇನ್ನೊಂದು ತಗೊಂಡು ಕುಡಿತಾವಳೆ. ವಿತೌಟ್ ಶುಗರ್ ಹೇಳಿದೆ ನಾನು. ವಿತೌಟ್ ಶುಗರು ಕುಡಿತಾವಳೆ. ವಿತ್ ಶುಗರ್ ವಿತೌಟ್ ಶುಗರ್ ಎರಡೂ. ಡಯೆಟ್ ಮಾಡ್ತಾವಳೆ ಇವಳು, ಅದಕ್ಕೆ ವಿತೌಟ್ ಶುಗರ್ ತಗೋತಾವಳೆ. ಡಯೆಟ್ ಮಾಡ್ತಿದ್ಯಾ? ತುಂಬ ದಪ್ಪ ಇದೆಯಲ್ಲ ಪಾಪ. 6 ಪ್ಯಾಕ್ ಬರ್ಸೋಕ್ಕೆ ಆಯಿತು. ಯಪ್ಪ ನಂಗೆ ಎಷ್ಟು ಜ್ಯೂಸ್ ಕುಡಿದ್ರೂ ಒಂಥರ ಡಿಹೈಡ್ರೇಟ್ ಥರ. ಸರಿ ಬಿಸಿಲುಗೆ
ತಗೋ ಇಲ್ಲ ಇದು ವೆನಿಲಾ ಬೀಡ ತಿನ್ನಕ್ಕೆ ಬಂದಿದ್ದೀವಿ ನಾನು ನಮ್ಮ ಅಕ್ಕ. ಆ್ಯಕ್ಚುಲಿ ಮ್ಯಾಂಗೋ ಇಷ್ಟ ನನಗೆ, ಮ್ಯಾಂಗೋ ಇಲ್ವಂತೆ ಇವತ್ತು, ಅದಕ್ಕೆ ವೆನಿಲಾ ತಗೊಂಡಿದ್ದೀನಿ. ನಮ್ಮ ಅಕ್ಕನ ಪರ್ಸ್ ಖಾಲಿ ಇವತ್ತು. ತೆಗಿ ಮಗ್ಳೆ. ಕಟ್ಟೆ ಮನೆ ಆಡ್ತಾ ಇದೀವಿ ಇವಾಗ ನಾವು. ಯಾರಿಲ್ಲ, ವಿಡಿಯೋ ಕಾಸು ಎತ್ತಿ ಮಡಿಕಮ್ಮ ಬಿಡಮ್ಮ. ನಾನು 5 ಹಾಕ್ತೀನಿ, ಇದೇ ಟ್ರಿಕ್ಸು. 5 ಹಾಕ್ತೀನಿ ನೋಡಿ ಹೆಂಗೆ. 5 खत्म, बाय बाय, टाटा, गुड बाय, गया.